ಅವರಿಗೆ ರಾಮಾಚಾರಿ ಅವರಿಗೆ ಮುಂದಿನ ದಿನಗಳಲ್ಲಿ ಅನ್ಯಾಯವಾದರೆ ಇನ್ನೂ ಇತರೆ ಕನ್ನಡ ಪರ ಸಂಘಟನೆಗಳನ್ನು ನಮ್ಮ ಜೊತೆ ಸೇರ್ಪಡಿಸ್ಕೊಂಡು ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಉಗ್ರ ಹೋರಾಟ ಮಾಡ್ತೀವಿ. ಸರ್, ನಾನು ಸೋಕೊಂಡು ನೋಟಿಸ್ತು ಇಂಗ್ಲೀಷಲ್ಲಿ ಬಂದಿತ್ತು ಸರ್. ನಾನು ಇಂಗ್ಲೀಷ್ ಬರಲ್ಲ ಸರ್, ಕನ್ನಡದಲ್ಲಿ ಕೊಡಿ ಅಂತ ಹೇಳಿದೆ. ಅವರು ನನಗೆ ಈ ಕನ್ನಡ ಬರಲ್ಲ, ಇಂಗ್ಲೀಷಲ್ಲೇ ಕೊಡೋದು, ಇಂಗ್ಲೀಷಲ್ಲೇ ನೀವು ಮೆಸೇಜ್ ಮಾಡಬೇಕು, ಇಂಗ್ಲೀಷಲ್ಲೇ ನೀವು ಲೆಟ್ರ್ ಕೊಡಬೇಕು ಅಂತೇಳಿ ನನಗೂ ಸುಧಾ ನೋಡಿ ಸರ್ ಲೆಟ್ರಲ್ಲೂ ಕೊಟ್ಟಿದ್ದಾರೆ. ಅವರು 45,000 to 50,000 ರೂಪಾಯಿ ಪ್ರತಿ ತಿಂಗಳು ಸಂಭಾವನೆಯನ್ನು ತೊಗೊತಾ ಇದ್ದಾರೆ. ಇವೆಲ್ಲ ನಾವು ಹೇಳಿದ್ರೆ ಇಲ್ಲ ಸರ್, ನೀವೆಲ್ಲ ಯೂನಿಯನಲ್ಲಿ ಸುಧಾ ನೀವು ಸಂಭಾವನೆ ತೊಗೊತಾ ಇದ್ದೀರಾ, ಈ ರೀತಿ ನಮ್ಗೆ ಹೆಲ್ಪ್ ಮಾಡಲಿಲ್ಲ ಅಂತ ನಾನು ಯಾವಾಗ ನಮ್ಮಲ್ಲಿ ಕೇಳ್ತಾರೆ, ಯಾರು ಕೇಳ್ತಾರೆ ಅಂದರೆ ಅವ್ರನ್ನ ಮೆಂಬರ್ಶಿಪ್ಪಿಂದ ರದ್ದು ಮಾಡೋ ಅಂಥ ಬುದ್ಧಿವಂತಿಕೆಯಿಂದ ನಮ್ಮ ಜನರಲ್ ಸೆಕ್ರೆಟರಿ ಅವರು ಬುದ್ಧಿವಂತಿಕೆ ಮಾಡ್ತಾ ಇದ್ದಾರೆ. ಪ್ರಧಾನ ಕರೆಸಿ ಅವರ ಎದುರುಗಡೆ ನಿಂತ್ಕೊಂಡು ಮಾತಾಡಿದ್ರೆ ನೀನು ಮಾತಾಡ್ತೀಯಾ, ನೀನು ನನ್ನ ಸಂಬಳ ಬಗ್ಗೆ ಯಾಕೆ ಕೇಳಬೇಕು? ಅವ್ರು ನೋಡಿ, ಒಬ್ಬೊಬ್ಬರಿಗೆ ನಮ್ಮ ಜನರಲ್ ಸೆಕ್ರೆಟರಿ ರೆಡ್ಡಿ ಅಂತ ಇದ್ದರು, ಅವರು ಬಾಂಬೆಯಿಂದ ಬರಲಿ ಡೆಲ್ಲಿಯಿಂದ ಬರಲಿ ಎಲ್ಲ ಟ್ರೈನ್ ಟಿಕೆಟ್ ಕೊಡ್ತಾಯಿದ್ರು. ಈಗ ಇವರು ಬರೀ ಫ್ಲೈಟ್, ಇರೋ ದುಡ್ಡೆಲ್ಲ ಖಾಲಿ ಮಾಡೋಕ್ಕೆ. ಪ್ರೆಸ್ ಮೀಟ್ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲ ಟಿ ವಿ ಚಾನಲ್ನವರಿಗೂ ನನ್ನ ನಮನಗಳು. ಕೊಟಕ್ ಮಹೇಂದ್ರ ಬ್ಯಾಂಕಿನ ಎಲ್ಲ ಉದ್ಯೋಗಿಗಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಮೊದಲನೇದಾಗಿ ಮೊನ್ನೆ RCB ಕ್ರಿಕೆಟ್ ತಂಡದ ಸಂಭ್ರಮ ಆಚರಣೆಯ ಸಂದರ್ಭದಲ್ಲಿ 11 ಜನ ಕಾಲು ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿದರು. ಅವರ ಮನಃಶಾಂತಿಗಾಗಿ ನಾವೆಲ್ಲರೂ ನಿಂತು 1 ನಿಮಿಷ ಮೌನ ಆಚರಣೆ ಮಾಡಬೇಕಂತ ಎಲ್ಲರೂ ಕೇಳಿಕೊಳ್ಳುತ್ತಿದ್ದೇನೆ. ಈ ಕಾರ್ಯಕ್ರಮದ ಪ್ರೆಸ್ ಮೀಟಿನ ಮುಖ್ಯ ರೂವಾರಿಯಾದಂಥ ಡಾಕ್ಟರ್ C. ರಾಮಾಚಾರಿ ಅವರಿಗೂ, ಪ್ರೇಮ್ ಕುಮಾರ್ ಸರ್ ಅವರಿಗೂ, ರಮೇಶ್ ಸರ್ ಅವರಿಗೂ, ಮಂಜುನಾಥ್ ಸರ್ ಅವರಿಗೂ, ಶಂಕರಾಚಾರಿ ಸರ್ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಈ ಪ್ರೆಸ್ ಮೀಟ್ ಕಾರ್ಯಕ್ರಮದ ಉದ್ದೇಶವೇನೆಂದರೆ, ನಮ್ಮ ಡಾಕ್ಟರ್ C. ರಾಮಾಚಾರಿಯವರು ಕಡೂರು ಕೊಟಕ್ ಮಹೇಂದ್ರ ಬ್ಯಾಂಕಿನ ಉದ್ಯೋಗಿಗಳು. ಇವರು ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಭಾಳ ಕ್ರಿಯಾಶೀಲ ವ್ಯಕ್ತಿಗಳು. ಇವರು ಬಡವರ ಪರವಾಗಿ, 4ನೇ ದರ್ಜೆ ನೌಕರರ ಪರವಾಗಿ, ಉದ್ಯೋಗಿಗಳಿಗೆ ಯಾವುದೇ ಅನ್ಯಾಯವಾಗಿದ್ದರೆ ಅದನ್ನು ಸಹಿಸ್ತಾ ಇರಲಿಲ್ಲ. ಅವರ ಪರವಾಗಿ ಮಾತಾಡ್ತಾಯಿದ್ರು. ಅವರ ಪರವಾಗಿ ಮಾತಾಡೋದು ಕೆಲವರಿಗೆ ಇಷ್ಟ ಆಗಿಲ್ಲದಂಗೆ ಇರ್ಬೋದು. ಇವರಿಗೆ ಅನ್ಯಾಯವಾಗಿದೆ, ತುಂಬ ಅನ್ಯಾಯವಾಗಿದೆ. ನಾವು ಕನ್ನಡ ರಕ್ಷಣಾ ವೇದಿಕೆ ಚಿಕ್ಕಮಗಳೂರು ಜಿಲ್ಲೆ ಅಪ್ಪು ಸೇನೆಯ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು. ಅವರು ನೊಂದು ನನಗೆ ವಿಷಯವನ್ನು ತಿಳಿಸಿದರು. ತಿಮ್ಮೇಗೌಡರೆ, ನೀವು ಕನ್ನಡ ರಕ್ಷಣಾ ವೇದಿಕೆ ಅಪ್ಪು ಸೇನೆಯ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರಾಗಿದ್ದೀರಾ, ನಮ್ಮ ಪರವಾಗಿ ಬಂದು ನನಗೆ ಮನನೊಂದಿರುವ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಪ್ರೆಸ್ ಮೀಟ್ ಮಾಡ್ತಾಯಿದ್ದೀನಿ, ದಯಮಾಡಿ ಬೆಂಗಳೂರಿಗೆ ಬನ್ನಿ ಅಂತ ಕರೆದ್ರು. ಅವರ ಕರೆಗೆ ಹೋಗೊಟ್ಟು ತಮ್ಮ ಪತ್ರಿಕಾ ರಂಗವನ್ನು ನಂಬ್ಕೊಂಡು, ಟಿ ವಿ ಮಾಧ್ಯಮವನ್ನು ನಂಬ್ಕೊಂಡು ಇಲ್ಲಿವರೆಗೂ ನೊಂದವರ ಜೊತೆ ಬಂದಿದ್ದೇನೆ. ದಯಮಾಡಿ ಅವರಿಗೆ ನ್ಯಾಯವನ್ನು ದೊರಕಿಸ್ಕೊಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಿದ್ದೇನೆ ಸರ್ ಎಲ್ಲರಿಗೂ. ಇನ್ನೊಂದು ಮುಖ್ಯವಾದ ವಿಷಯ, ಇವರು ಡಾಕ್ಟರ್ C. ರಾಮಾಚಾರಿ ಅವರು ಕೊಟಕ್ ಮಹೇಂದ್ರ ಬ್ಯಾಂಕಿನ ಯೂನಿಯನ್ನಲ್ಲಿ ಸದಸ್ಯರಾಗಿದ್ದರು. ಇವರ ಚಟುವಟಿಕೆಗಳನ್ನು ನೋಡಿ, ವಿಭಿನ್ನ ಚಟುವಟಿಕೆಗಳು, ನ್ಯಾಯಪರವಾಗಿ ಹೋರಾಟ ಮಾಡೋದು, ಅನ್ಯಾಯವಾದಾಗ ಪ್ರತಿಭಟಿಸೋದು, ಇಂಥದ್ದನ್ನೆಲ್ಲ ನೋಡಿ ಕೆಲವು ವ್ಯಕ್ತಿಗಳಿಗೆ ಇಷ್ಟ ಆಗಿಲ್ಲ. ಅವರು ಇವರನ್ನು ಏಕಾಏಕಿ ಯಾವುದೇ ವಿಷಯ ತಿಳಿಸದೆ, ಯಾವುದೇ ಕಾರಣ ಇಲ್ಲದೆ ಸದಸ್ಯತ್ವದಿಂದ ವಜಾಗೊಳಿಸಿದ್ದಾರೆ. ಆದ ಕಾರಣ ಇವರಿಗೆ ದಯಮಾಡಿ ನ್ಯಾಯ ಒದಗಿಸಿ ಕೊಡ್ತೀರಾ ಅಂತ ನಿಮ್ಮನ್ನು ನಂಬ್ಕೊಂಡಿದ್ದೀವಿ. ಏಕೆಂದರೆ ನಮ್ಮ ದೇಶ ರಾಜ್ಯ ನಡೀತಾ ಇರೋದು 4 ರಂಗಗಳಲ್ಲಿ: ಟಿ ವಿ ಮಾಧ್ಯಮ, ಪತ್ರಿಕಾ ಮಾಧ್ಯಮ, ಶಾಸಕಾಂಗ, ನ್ಯಾಯಾಂಗ. ಇವು ಭಾಳ ಮುಖ್ಯವಾಗಿ ಬೇಕು. ಇವೇ ಇವತ್ತು ಭಾರತೀಯ ಪ್ರಜೆಗಳನ್ನು, ರಾಜ್ಯದ ಪ್ರಜೆಗಳನ್ನು ಉಳಿಸೋ ಕೆಲಸ ಮಾಡೋವಂಥದ್ದು. ಒಂದು ಸರ್ಕಾರನ ಬೀಳ್ಸೋಂಥ ಪವರ್ ಇರೋದು ಪತ್ರಿಕಾ ಮಾಧ್ಯಮ, ಟಿ ವಿ ಮಾಧ್ಯಮದವರಿಗೆ. ಸರ್ಕಾರವನ್ನು ಉಳಿಸ್ತಕ್ಕಂಥ ಶಕ್ತಿ ಇರೋದು ಪತ್ರಿಕಾ ಮತ್ತು ಟಿ ವಿ ಮಾಧ್ಯಮದವರಿಗೆ. ಈ ಶಕ್ತಿ ದೇವರು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಕೊಡಲಿ. ಅವರಿಗೆ ಎಲ್ಲ ರೀತಿಯ ಸಹಕಾರ, ಸಲಹೆಗಳು ಸಿಗಲಿ. ಅವರಿಗೆ ಬೆನ್ನೆಲುಬಾಗಿ ನಾವು ಟಿ ವಿ ಮಾಧ್ಯಮದವರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಇದ್ದೇ ಇರ್ತೀವಿ.
ರಕ್ಷಣಾ ವೇದಿಕೆಯವರು ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ದಯಮಾಡಿ ನಮ್ಮ ನೊಂದ ರಾಮಾಚಾರಿ ಸರ್ ಅವರಿಗೆ ನೀವು ನ್ಯಾಯ ದೊರಕಿಸ್ಕೊಡ್ತೀರಾ ಅಂತ ನಂಬಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ ಸರ್. ದಯಮಾಡಿ ಇದನ್ನು ದೊಡ್ಡದಾಗಿ ಸುದ್ದಿ ಮಾಡಬೇಕು, ರಾಜ್ಯಾದ್ಯಂತ ದೇಶಾದ್ಯಂತ ಸುದ್ದಿ ಮಾಡಬೇಕು. ಯಾಕೆಂದರೆ ಇವತ್ತಿನ ಜಗತ್ತು ಯಾರು ಮುನ್ನುಗ್ಗಿ ಹೋರಾಟ ಮಾಡ್ತಾರೆ, ಯಾರು ಬಡವರ ಪರವಾಗಿರ್ತಾರೆ, ಅನ್ಯಾಯದ ವಿರೋಧವಾಗಿ ಹೋರಾಟ ಮಾಡಿ ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾರೋ ಅಂಥವ್ರನ್ನ ಕಾಲು ತುಳಿಯೋದು, ಹಿಂದೆಳೆಯೋ ಕೆಲಸ ಮಾಡ್ತಾರೆ. ಅದಕ್ಕೆ ದಯಮಾಡಿ ತಾವುಗಳು ಸಹಕರಿಸಿ ನ್ಯಾಯ ಒದಗಿಸ್ಕೊಡ್ತೀರಾ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಕೊಟಕ್ ಮಹೀಂದ್ರ ಬ್ಯಾಂಕಿನ ಯೂನಿಯನ್ನ ಸದಸ್ಯರಾದಂತಹ ಮತ್ತು ನೌಕರರಾದಂತಹ ಡಾಕ್ಟರ್ ಸಿ ರಾಮಾಚಾರಿ ಸರ್ ಅವರಿಗೆ ಮೈಕನ್ನು ಹಸ್ತಾಂತರಿಸ್ತಿದ್ದೇನೆ. ನೊಂದವರವರು ಆ ನೊಂದವರ ಮಾತನ್ನು ಆಲಿಸಿ ದಯಮಾಡಿ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಿದ್ದೇನೆ. ನಮ್ಮ ಆತ್ಮೀಯರಾದಂಥ ತಿಮ್ಮೇಗೌಡರು ಇಲ್ಲಿವರೆಗೂ ತಮ್ಮ ಹಿತನುಡಿಗಳನ್ನು ಹೇಳಿದ್ದಾರೆ. ಅದು ಸತ್ಯ. ಎಲ್ಲ ಟಿ ವಿ ಮಾಧ್ಯಮದವರಿಗೂ ಮತ್ತು ಪತ್ರಿಕೆ ಮಾಧ್ಯಮದವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸ್ವಾಗತಿಸುತ್ತೇನೆ. ಮಾಧ್ಯಮ ಮಿತ್ರರೇ, ಆರ್ ಕೆ ರೆಡ್ಡಿ ಸಾರ್ಗೆ ಜಿಂದಾಬಾದ್, ರಾಮಕೃಷ್ಣ ರೆಡ್ಡಿ ಸರ್ಗೆ ಜಿಂದಾಬಾದ್, ರಾಮಕೃಷ್ಣ ರೆಡ್ಡಿ ಸರ್ ಕಟ್ಟಿರುವಂಥ ಸಂಘಟನೆಗೆ ಜಿಂದಾಬಾದ್. ರಾಮಕೃಷ್ಣ ರೆಡ್ಡಿ ಸರ್ ನಮ್ಮ ಉಳಿವಿಗಾಗಿ ಅವರು ತುಂಬ ತ್ಯಾಗವನ್ನು ಮಾಡಿದ್ದಾರೆ. ಅಂಥ ವ್ಯಕ್ತಿ ಇವತ್ತಿಲ್ಲ ನಮ್ಮ ಜೊತೆ. ಆ ಸಂಘಟನೆ ಸದಾಕಾಲ ಇರಬೇಕು ಅಂತೇಳಿ ನಾನು ಬಯಸ್ತೇನೆ. ಆ ಸಂಘಟನೆ ಬೆಳಿಬೇಕು ಅಂದರೆ ಉತ್ತಮವಾದ ವ್ಯಕ್ತಿ ನಮ್ಮ ಯೂನಿಯನ್ ಲೀಡರ್ ಆಗಬೇಕು ಅಂತೇಳಿ ನಾನು ಅವರಲ್ಲಿ ಮನವಿಯಲ್ಲಿ ಕೇಳ್ಕೊತೇನೆ. ನನ್ನ ಹೆಸರು ರಾಮಾಚಾರಿ ಅಂತೇಳಿ. ನಾನು ಕೊಟಕ್ ಮಹೇಂದ್ರ ಬ್ಯಾಂಕಿನಲ್ಲಿ 28 ವರ್ಷದಿಂದ ನಾನು ಎಂಪ್ಲಾಯ್ ಆಗಿದ್ದೇನೆ. ಅದೇ ರೀತಿ ಯೂನಿಯನ್ನಲ್ಲೂ ಸುಧಾ ನಾನು 28 ವರ್ಷದಿಂದ ಮೆಂಬರ್ಶಿಪ್ ತಗೊಂಡಿದ್ದೆ. ಕಾಲ ನಂತರ ಏನಾಯಿತು, ಇದೇ ನಮ್ಮ ಯೂನಿಯನ್ ನಮ್ಮ ಜನರಲ್ ಸೆಕ್ರೆಟರಿ ಅವರು ಮತ್ತು ಅದರ್ಸ್ ಯೂನಿಯನ್ ಮೀಟಿಂಗು ನಮ್ಮ ಮಧುಸೂದನ್ ಸರ್ ಒಂದು ಹುಬ್ಳಿಲಿ ರೀಜನಲ್ ಮೀಟಿಂಗ್ ಅಂತ ನಮ್ಮನ್ನ ಇನ್ವೈಟ್ ಮಾಡಿದ್ರು. ರೀಜನಲ್ ಮೀಟಿಂಗು ಹುಬ್ಳಿಲಿ 3/3/2024 ನಡೀತು. ಆ ಮೀಟಿಂಗಲ್ಲಿ ನಮ್ಮ ಎಲ್ಲರನ್ನೂ ಅಂದರೆ ಕೆಳವರ್ಗದ ಎಂಪ್ಲಾಯಿಗಳನ್ನೆಲ್ಲ ಕರೆದ್ರು. ಆ್ಯಕ್ಚುಲಿ PTS ಅವ್ರಿಗೆ ಬರೋಂಥ ಸಂಬಳಗಳು ಒಂದು 15ರಿಂದ 16 ಸಾವಿರ ರೂಪಾಯಿ. ಆ ತೆರನಲ್ಲಿ ಗುಲ್ಬರ್ಗ, ಬಿಜಾಪುರ, ಬಾಗಲಕೋಟೆ ಸುತ್ತಮುತ್ತ ಎಲ್ಲರೂ ಹುಬ್ಳಿಗೆ ಬಂದರು. ಹುಬ್ಳಿಗೆ ಬಂದಾಗ ಅವ್ರು ಹೇಳಿದ್ದೇನು, ನಿಮ್ಮ ಕಷ್ಟ ಸುಖ ಏನಿದ್ರು ನೀವು ಹೇಳ್ಕೊಬೋದು ಅಂತೇಳಿ ಕರೆಸಿದ್ರು. ಆ ವಿಚಾರವಾಗಿ ಅವರ ಪರ್ಸ್ನಲ್ ವಿಚಾರನೇ ಹೇಳ್ಕೊಂಡ್ರು. ಅಂದರೆ ನಮ್ಗೆ ಹಂಗಾಯಿತು, ನಮ್ಗೆ ಹಿಂಗಾಯಿತು, ಇನ್ನು ನೆಕ್ಸ್ಟ್ ಯೂನಿಯನ್ನು ನಾವು ಮೆಂಬರ್ಸ್ ಕಮ್ಮಿ ಆಗ್ತಾಯಿದ್ದೀವಿ, 25-26 ನಾವು ಯೂನಿಯನ್ ಇರುತ್ತೋ ಇಲ್ವೋ, ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ ಅಂಥೇಳಿ ನಮಗೆ ಮೀಟಿಂಗಲ್ಲಿ ಹೇಳಿದಾಗ ನಮ್ಮ ಎಲ್ಲ ಆತ್ಮೀಯರು, ನಮ್ಮ ಕೆಳವರ್ಗದ ಎಂಪ್ಲಾಯಿಗಳು ನಾವೆಲ್ಲ ಇನ್ನೂ ಸರ್ವೀಸು ತುಂಬ ವರ್ಷ ಇದೆ. ಅಂದರೆ ಇನ್ನು 15 ವರ್ಷ, 20 ವರ್ಷ, 25 ವರ್ಷ ಸರ್ವೀಸ್ ಇರೋರು ತುಂಬ ಜನ ನಮ್ಮ ಯೂನಿಯನ್ನಲ್ಲಿ ಬ್ಯಾಂಕಲ್ಲಿದ್ದಾರೆ, ಯೂನಿಯನ್ನಲ್ಲಿ ಮೆಂಬರ್ಶಿಪ್ ಆಗಿದ್ದಾರೆ. ಅಂಥವ್ರಿಗೆ ಅನ್ಯಾಯ ಆಗ್ಬೋದು. ಯಾಕೆಂದರೆ ಇವರಾಗಿ ನಮ್ಮ ಜನರಲ್ ಸೆಕ್ರೆಟರಿಯವರು ಅವರಾಗವರು 25-26 ಯೂನಿಯನ್ನೇ ಕ್ಲೋಸ್ ಆಗುತ್ತೆ ಅಂದರೆ ನಮ್ಮ ರಾಮಕೃಷ್ಣ ರೆಡ್ಡಿ ಸರ್ ಕಟ್ಟಿರುವಂಥ ಸಂಘಟನೆ ಅದು ಸದಾಕಾಲ ಉಳಿಬೇಕು ಅಂತೇಳಿ ನಾವು ಅವರಿಗೆ ಕೇಳಿದೋ, ಏನು ಸರ್ ಈ ಥರ ಎಲ್ಲ ಹೇಳಿದ್ರೆ ಹಿಂಗೆ ಅಂತ ಹೇಳಿದ್ದಕ್ಕೆ, ಇಲ್ಲಪ್ಪ ಯೂನಿಯನ್ ಮೆಂಬರ್ಸ್ ಎಲ್ಲ ಕಮ್ಮಿ ಆಗ್ತಾಯಿದೆ, ಇನ್ನು ಮುಂದೆ ಏನಾಗುತ್ತೋ ಅನ್ನೋದು ನಾವು ಗೊತ್ತಿಲ್ಲ ಅಂದರು. ಇದೇ ನಮ್ಮ ರಾಮಕೃಷ್ಣ ಸರ್ ರೆಡ್ಡಿ ಸರ್ ಒಂದು ಮಾತು ಹೇಳಿದರು, ನಮಗೆ 5,000 ಜನ ಇದ್ದರೂ ಇದೇ ಸಂಘಟನೆ, ಇದೇ ಬೆಂಬಲ, ಇದೇ ಸಪೋರ್ಟ್ ಇರುತ್ತೆ. 50 ಜನ ಮೆಂಬರ್ ಇದ್ದರೂ ಇದೇ ಸಪೋರ್ಟು, ಇದೇ ಜನ ಇಷ್ಟೇ ಇದ್ದರೂ ನನಗೆ ಸಪೋರ್ಟ್ ಇರುತ್ತೆ ಅಂತ ಹೇಳಿದರು. ಆ ಮಾತು ಯಾಕೋ ನಮಗೆ ಇವ್ರ ಮಾತು ಇಲ್ಲಿ ನಮ್ಗೆ ಕಂಡು ಬರ್ತಾ ಇಲ್ಲ. ಆ ರೀತಿ ನಾವು ಎಲ್ಲ ಒಂದು ಒಡನಾಡಿಗಳು ನಾವೆಲ್ಲ ಸೇರಿಕೊಂಡು ಒಂದು ಮಾತುಕತೆ ನಡೆಸ್ಕೊಂಡು ನಮ್ಮದೇ ಆದಂಥ ಒಂದು ಸಬ್ಸ್ಟಾಪ್ ಆ್ಯಂಡ್ PTS ಫ್ರೆಂಡ್ಶಿಪ್ ಗ್ರೂಪ್ ಅಂತ ನಾವು ಮಾಡಿಕೊಂಡು ನಮ್ಮ ಕಷ್ಟ ಸುಖಗಳನ್ನು ಆಗು ಹೋಗುಗಳನ್ನು ನಾವು ಗ್ರೂಪಲ್ಲಿ ಮಾತಾಡ್ಕೊತಾ ಇದ್ದೋ. ಇದೇ ಗ್ರೂಪಲ್ಲಿ ನಮ್ಮಲ್ಲಿ ಕಾದರ್ ಅಂತ ಜಾಕೀರ್ ಅಂತೇಳಿ ಬೀದರ್ ಬ್ರಾಂಚಲ್ಲಿ ಅವ್ರ ತಾಯಿ ಆಪ್ರೇಷನ್ ಅಂತೇಳಿ ನಮ್ಮ ಗ್ರೂಪಲ್ಲಿ ಮೆಸೇಜ್ ಮಾಡಿದಾಗ ಅವರಿಗೆ ಸತತವಾಗಿ ಒಂದು 50-60 ಸಾವಿರ ರೂಪಾಯಿ ಪ್ರತಿ ನಮ್ಮ ಕಾಮ್ರೇಡ್ಗಳು ಹಾಕಿದ್ದಾರೆ. PTSಗಳಿಗೆ ಬರೋದು 10-12 ಸಾವಿರ ರೂಪಾಯಿ ಸಂಬಳ. ಅದೇ ವಿಚಾರ ಸರ್. ಈ ವಿಚಾರ ಇಲ್ಲಿ ಬಂದುಬಿಡ್ತೀನಿ.
ಆ ರೀತಿ ನಾವೇನು ಮಾಡಿದೋ ಗ್ರೂಪಲ್ಲಿ ಇದೆಲ್ಲ ನಾವು ಅನುಕೂಲ ಮಾಡ್ಕೊಡಂಗೆ ನಮ್ಮ ಗ್ರೂಪಲ್ಲಿ ನಮ್ಗೆ ಅನುಕೂಲ ಆಗಂಗೆ ನಮ್ಮ ಎಂಪ್ಲಾಯ್ಗಳಿಗೆಲ್ಲ ನಾವು ಮಾಡ್ತಾಯಿದ್ದೋ ಅದನ್ನು ಅವರಿಗೆ ಏಕೆ ನಮ್ಮ ಯೂನಿಯನ್ ಲೀಡ್ರ್ಗಳಿಗಾದಂಥ ನಮ್ಮ ಮಧುಸೂದನ್ ಅವರಿಗೆ ಅದು ಸಹಿಸ್ಕೊಳಕ್ಕಾಗಲಿಲ್ಲ. ನಾವು ಒತ್ತಡ ಮಾಡ್ತಾಯಿದ್ದೋ, ಸರ್ ನಮಗೆ ಅನ್ಯಾಯ ಆಗ್ತಾಯಿದೆ, ಯಾಕೆ ನಾವು ಕೆಳವರ್ಗದವರು, ಅವರಿಗೆ ಫುಲ್ ಸ್ಕೇಲ್ ಮಾಡಿರಿ, ನೀವು ಮಾತಾಡಿ ಫುಲ್ ಸ್ಕೇಲ್ ಮಾಡಿಸ್ಕೊಡ್ಬೇಕು, ಮತ್ತು ಪ್ರಮೋಷನ್ಸ್ ಕೊಡಬೇಕು. ಈ ನಮ್ಮ ಯೂನಿಯನ್ ನಮ್ಮ ಕಾಂಪೋಸಿಷನ್ ಅಪಾಯಿಂಟ್ಮೆಂಟ್ಗಳೆಲ್ಲ ಇದ್ದಾವೆ ಸರ್, ಅವೆಲ್ಲ ನೀವು ಮಾಡಿಕೊಡ್ಬೇಕು ಅಂತೇಳಿ ಅವರಿಗೆ ನಾವು ಒತ್ತಡ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ ಅವರಿಗೆ ನಾನು ಸಂಘ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾಯಿದ್ದೀನಿ ಅಂತೇಳಿ ನನ್ನ ಯೂನಿಯನ್ ಮೆಂಬರ್ಶಿಪ್ಪಿಂದ ರದ್ದು ಮಾಡಿದ್ದಾರೆ. ಆ್ಯಕ್ಚುಲಿ ನನಗೆ ಅವ್ರಿಗೆ ಹುಬ್ಳಿಲಿ ಮೀಟಿಂಗ್ ನಡೆದಂಥ ಮೀಟಿಂಗಲ್ಲಿ ಒಂದು 35-40 ಜನ ಲೆಟ್ರ್ ಬರೆದಿದ್ದಾರೆ. ಇದು ಎಲ್ಲ ಬ್ರಾಂಚಿಂದ ಈ ರೀತಿ ಲೆಟ್ರ್ಗಳನ್ನು ಬರೆದಿದ್ದಾರೆ. ಈ ಥರ ವಿತ್ ಸಿಗ್ನೇಚರ್ ಇದೆ, ಈ ಥರ ಎಲ್ಲ ಬರೆದಿದ್ದಾರೆ. ಬರೆದಾಗ ಏನಾಗಿದೆ, ಅವರು ಅದು ಯಾವುದು ಕನ್ಸರ್ನ್ ಮಾಡಲಿಲ್ಲ. ರಾಮಾಚಾರಿ ಒಬ್ಬ ಏನು ಬರೆದಾನೆ ಅದನ್ನು ಮಾತ್ರ ತಗೊಂಡು ನನ್ನ ಸಂಘ ವಿರೋಧಿ ಚಟುವಟಿಕೆ ಮಾಡ್ತಾಯಿದ್ದೀನಿ ಅಂತೇಳಿ ನನ್ನ ಯೂನಿಯನಿಂದ ಮೆಂಬರ್ಶಿಪ್ ರದ್ದು ಮಾಡಿದ್ದಾರೆ. ಅದೇ ರೀತಿ ನಾನು ಯಾವುದೇ ಸಂಘ ವಿರೋಧಿ ಚಟುವಟಿಕೆಯನ್ನು ಮಾಡಿಲ್ಲ. ಆದ ಕಾರಣ ನಮಗೆ ಜುಲೈ 12-13ನೇ ತಾರೀಕು ನಮ್ಮದು ಜನರಲ್ ಬಾಡಿ ಮೀಟಿಂಗ್ ಇದೆ. ಅವತ್ತು ಎಲ್ಲ ಯಾಕೆಂದರೆ ಹೊಸ CC ಮೆಂಬರ್ಗಳು ಮತ್ತು ಜನರಲ್ ಸೆಕ್ರೆಟ್ರಿನ ಆಯ್ಕೆ ಮಾಡ್ತಾರೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಜನರಲ್ ಸೆಕ್ರೆಟ್ರಿಗಿಂತ ನಮ್ಮಲ್ಲಿ ಪ್ರೆಸೆಂಟ್ ಅಲ್ಲಿ ಇರುವಂಥ, ಏಕೆಂದರೆ ನಾವು ವರ್ಕಿಂಗ್ ಯಾರು ಎಂಪ್ಲಾಯಿಗಳಿದ್ದಾರೆ ಅಂಥವ್ರನ್ನ ನಾವು ಜನರಲ್ ಸೆಕ್ರೆಟ್ರಿಯನ್ನು ಮಾಡಬೇಕು. ಅಂದರೆ ನಮ್ಮ ಸಂಘಟನೆಗೆ ಅನುಕೂಲವಾದಂಥ ನಮ್ಮ ಲೀಡ್ರುಗಳನ್ನು ಆಯ್ಕೆ ಮಾಡಿಕೊಡ್ಬೇಕು. ನಮ್ಮ ಎಲ್ಲ ಒಡನಾಡಿಗಳಿಗೆ ನಾನು ಹೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಈಗಾದರೂ ಎಚ್ಚೆತ್ತುಕೊಂಡು ನೀವು ವಿಚಾರ ಮಾಡಿ, ನಿಮಗೆ ಎಷ್ಟು ಅನ್ಯಾಯ ಆಗ್ತಾಯಿದೆ ಅದನ್ನು ನೀವೆಲ್ಲ ಹೋರಾಟ ಮಾಡಿ ಈ ಜನರಲ್ ಸೆಕ್ರೆಟ್ರಿಯನ್ನು ದಯವಿಟ್ಟು ಮುಂದೆ ತರದೆ ನಮ್ಮ ಹೋಗುಗಳಿಗೆ ಯಾರು ನಮಗೆ ಸಾಥ್ ಮಾಡ್ತಾರೆ ಅಂಥ ಒಳ್ಳೆ ಜನರಲ್ ಸೆಕ್ರೆಟ್ರಿ ಅವ್ರನ್ನ ನಾವು ಆಯ್ಕೆ ಮಾಡೋಣ. ಯಾಕೆಂದರೆ ಇವರು ಸಂಭಾವನೆ ಅಂತಲೂ ನಮ್ಮಲ್ಲಿ ತೊಗೊತಾ ಇದ್ದಾರೆ. ಸಂಭಾವನೆ ಅವರು 45,000-50,000 ರೂಪಾಯಿ ಪ್ರತಿ ತಿಂಗಳು ಸಂಭಾವನೆಯನ್ನು ತೊಗೊತಾ ಇದ್ದಾರೆ. ಇವೆಲ್ಲ ನಾವು ಹೇಳಿದ್ರೆ ಇಲ್ಲ ಸರ್, ನೀವೆಲ್ಲ ಯೂನಿಯನಲ್ಲಿ ಸುಧಾ ನೀವು ಸಂಭಾವನೆ ತೊಗೊತಾ ಇದ್ದೀರಾ, ಈ ರೀತಿ ನಮ್ಗೆ ಹೆಲ್ಪ್ ಮಾಡಲಿಲ್ಲ ಅಂತ ನಾನು ಯಾವಾಗ ನಮ್ಮಲ್ಲಿ ಕೇಳ್ತಾರೆ, ಯಾರು ಕೇಳ್ತಾರೆ ಅಂದರೆ ಅವ್ರನ್ನ ಮೆಂಬರ್ಶಿಪ್ಪಿಂದ ರದ್ದು ಮಾಡೋಂಥ ಬುದ್ಧಿವಂತಿಕೆಯಿಂದ ನಮ್ಮ ಜನರಲ್ ಸೆಕ್ರೆಟರಿ ಅವರು ಬುದ್ಧಿವಂತಿಕೆ ಮಾಡ್ತಾಯಿದ್ದಾರೆ. ದಯವಿಟ್ಟು ಈ ನ್ಯಾಯವನ್ನು ನೀವೆಲ್ಲ ಪತ್ರಿಕೆ ಮಾಧ್ಯಮದವರು ಇದನ್ನು ದೊಡ್ಡ ಪಬ್ಲಿಸಿಟಿ ಮಾಡಿ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಎಲ್ಲ ನಿಮ್ಮ ದಯದಿಂದ ಆಗಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೋತೇನೆ. ಇಂತಿ ನಮಸ್ತೆ. ಪ್ರಧಾನ ಕಾರ್ಯದರ್ಶಿ ಪ್ಲಸ್ CC ಮೆಂಬರ್ಗಳಿಂದ ಪ್ರಧಾನ ಕಾರ್ಯದರ್ಶಿಗಳು. ಯಾಕೆಂದರೆ ಪ್ರಧಾನ ಕಾರ್ಯದರ್ಶಿ ಅವರ ಎದುರುಗಡೆ ನಿಂತ್ಕೊಂಡು ಮಾತಾಡಿದ್ರೆ ನೀನು ಮಾತಾಡ್ತೀಯಾ, ನೀನು ನನ್ನ ಸಂಬಳ ಬಗ್ಗೆ ಯಾಕೆ ಕೇಳಬೇಕು. ಮಧುಸೂದನ್ ಅವ್ರ ಹತ್ರ ಅದೇ ನೀವು ಸಂಬಳ ಇಷ್ಟ ತಗೋತಾ ಇದ್ರಲ್ಲ ಸರ್, ನಮ್ಮ PTS ಇವರೆಲ್ಲ ಇದ್ದಾರೆ, ಅವರಿಗೆಲ್ಲ ಒಂದು ಹೆಲ್ಪ್ ಮಾಡಿ, ಅಟ್ಲೀಸ್ಟು ನಿಮ್ಮಿಂದ ಏನೊಂದು ಹೆಲ್ಪ್ ಮಾಡಿದ್ರೆ ಅವ್ರು ಬದಿಕೊಳ್ತಾರೆ. ಮತ್ತು ಯಾವುದು ಹೋಗಿ ಕೇಳಿದ್ರು, PTS ಹೋಗಿ ಕೇಳಿದ್ರು ಆಗಲ್ಲ ಬರಬೇಡಿ, ಅವರಿಗೆ ಕನ್ನಡ ಬರಲ್ಲ, ನಾವು ಏನು ಹೇಳಿದ್ರು ನಾಲ್ಕು ತಿಳಿದು ಪೋ ಅಂತ ಅಂತಾರೆ. ಸಬ್ಸ್ಟಾಪ್ PTS ಅಂದರೆ ಅವರಿಗೆ ಏಮ್ చేసుకుంటాರಮ್ಮ ಏನು ಮಾಡ್ಕೊತಾರೆ ಅಂತ ಕೇರ್ಲೆಸ್ಸು. ಸಬ್ಸ್ಟಾಪ್ PTS ಅಂದರೆ ಅವ್ರು ಭಾಳ ಕೇರ್ಲೆಸ್ ಆಗಿ ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ. ದಯವಿಟ್ಟು ಇದನ್ನೆಲ್ಲ ನೀವು ಒಳ್ಳೆ ರೀತಿಯಿಂದ ಬರೆದು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ನಾವು ಕೂಡ 2024ರಲ್ಲಿ 3/3/24ರಲ್ಲಿ ಹುಬ್ಳಿಲಿ ಮೀಟಿಂಗಲ್ಲಿ ನಾನು ಮಾತಾಡಿದೆ. ಸರ್ ನೀವೇನು ಮಾಡ್ತಾ ಇಲ್ಲ, ನೀವೀಗೆಲ್ಲ ಮಕ್ಕಳು ಎಷ್ಟೋ ಜನಕ್ಕೆ ಇವತ್ತು ಹೇಳಬೇಕಂದ್ರೆ ಎಷ್ಟೋ ನಮ್ಮ ಜೊತೆ ಕೆಲಸ ಮಾಡೋರು ಗಂಡಸರು ತೀರೋಗಿದ್ದಾರೆ, ಅವರ ಹೆಂಡತಿರಿಗೆಲ್ಲೇ ಮಕ್ಕಳಿಗೆ ಕೆಲಸ ಕೊಟ್ಟಿಲ್ಲ, ಸುಮಾರು ವರ್ಷಗಳಾಯಿತು. ಆ್ಯಕ್ಚುಲಿ ಕೊಡ್ತಾಯಿದ್ರು ಮೊದಲು. ನಮ್ಮ ಜನರಲ್ ಸೆಕ್ರೆಟ್ರಿ ರಾಮಕೃಷ್ಣ ರೆಡ್ಡಿ ಅಂತಿದ್ದರು, ಅವ್ರು ಇದ್ದಾಗ ಆ್ಯಕ್ಚುಲಿ ಕೊಡ್ತಾಯಿದ್ರು. ಇವ್ರು ಬಂದಮೇಲೆ ಅವ್ರು ಕೊಡೋದೇ ಸ್ಟಾಪ್ ಮಾಡಿಸ್ಬಿಟ್ಟಿದ್ದಾರೆ, ಇವರೇ ಮಾಡಿಸಿದ್ದಾರೆ. ಬೈಲದಲ್ಲಿದೆ ಸರ್, ಇವರು ಮಾಡಿಸ್ತಾ ಇಲ್ಲ. ಇವ್ರು ಏನು ಮಾಡ್ತಾರೆ, ಪ್ರತಿ ಸಲ ಹೋದಾಗೆಲ್ಲ ಒಂದೊಂದು ವಾಪಸ್ ತಗೊಬರ್ತಾರೆ. ನಮಗೆ ಈ ಸಲ ರಿಕಮೆಂಡ್ ಮಾಡಬೇಡಿ, ಪ್ರಮೋಷನ್ ಇದೆ. ಮತ್ತು ಇದು ಬೈಲ ಚೇಂಜ್ ಮಾಡಿಲ್ಲ, ಅವ್ರು ಕೊಡೋದೇ ಇಲ್ಲ. ನಾನು 10 ಸಲ ಬೈಲ ಕೇಳಿದ್ದೀನಿ ಸರ್. ಇವ್ರು ಇದು ಮಾಡ್ಬೇಕು ಸರ್, ಅಪ್ರೂವ್ ಮಾಡಬೇಕು ಮ್ಯಾನೇಜ್ಮೆಂಟಿಗೆ, ಇವ್ರು ಕೇಳಬೇಕು ಕೊಡಿ ಅಂತ, ಇವ್ರು ಕೇಳೋದೇ ಇಲ್ಲ. ಹೌದು, ಯೂನಿಯನ್ನು ಸಪೋರ್ಟ್ ಮಾಡಬೇಕು, ನಮಗೆ ನಮ್ಮ ವಿಚಾರ ಇದ್ದಾರೆ ಅಂತ. ಹಾಂ ಇರಿ.
ಇಲ್ಲ, ನಮ್ಮ ಮ್ಯಾನೇಜ್ಮೆಂಟು ಭಾಳ ಚೆನ್ನಾಗಿದೆ. ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಹೇಳೋಕ್ಕೆ ಇದಿಲ್ಲ, ಯಾಕೆಂದರೆ ವೆರಿ ಗುಡ್ ಮ್ಯಾನೇಜ್ಮೆಂಟಿಗೆ ಇವರು ಸರಿ ಇಲ್ಲ. ಎಲ್ಲ ಥರ ರೀತಿ ನಿಮ್ಮಲ್ಲಿ ಇವಾಗ ಕೂಡ ನೀವು ಜನರಲ್ ಸೆಕ್ರೆಟರಿ ಬರೆದ್ರೆ ಇನ್ನೊಂದು ತಿಂಗಳಿಗೆ ಕಾಲ್ ಮಾಡಿ ನಾವು ಕೊಡ್ತೀನಿ ಅಂತ ಹೇಳ್ತಾರೆ ಅವರು ರಿಯಲಿ ಅಂಥ ಮ್ಯಾನೇಜ್ಮೆಂಟ್ ಎಲ್ಲೂ ಸಿಗಲ್ಲ ಅಂತ ನಾನು ಅಂದ್ಕೊಂಡಿದ್ವಿ ನಮ್ಮ ಕೊಟೆಕ್ಕಲ್ಲಿ. ಹೌದು, ಯಾವುದೇ ನಾವು ಸಂಘಟನೆಯಿಂದಲೇ ಬನ್ನಿ ಅಂತ. ಇಲ್ಲ ಅದು ಸಂಘಟನೆ ಬಂದು ಮಾಡಿಕೊಡೋಣ ಅಂತ ಕೇಳ್ತೀವಿ. ಅದಕ್ಕೆ ನೋಡಿ ನಮ್ಮ ಹತ್ರ ಒಬ್ಬೊಬ್ಬರ ಹತ್ರ ನಮಗೇನು ಬಂತು ಪೆನ್ಷನ್ ಇದು ಇಸ್ಕೊಳ್ತಾರೆ, ಅದು ಎಕ್ವಿಪೇಷನ್ ಇಷ್ಟು ಅಮೌಂಟು ಅಂತ. ಈ ಸಲ ಡಬಲ್ ಮಾಡ್ತಾಯಿದ್ವಿ, ನಮಗೆ ಸಾಕಾಗ್ತಾಯಿಲ್ಲ ಅಂದರೆ ಏನು ಕೆಲಸ ಮಾಡಲ್ಲ ಅವ್ರು. ನೋಡಿ ಒಬ್ಬೊಬ್ಬರಿಗೆ ನಮ್ಮ ಜನರಲ್ ಸೆಕ್ರೆಟರಿ ರೆಡ್ಡಿ ಅಂತ ಇದ್ದರು, ಅವರು ಬಾಂಬೆಯಿಂದ ಬರಲಿ ಡೆಲ್ಲಿಯಿಂದ ಬರಲಿ ಎಲ್ಲ ಟ್ರೈನ್ ಟಿಕೆಟ್ ಕೊಡ್ತಾಯಿದ್ರು. ಈಗ ಇವರು ಬರೀ ಫ್ಲೈಟ್, ಇರೋ ದುಡ್ಡೆಲ್ಲ ಖಾಲಿ ಮಾಡೋಕ್ಕೆ. ಒಂದೊಂದು ಇದರಲ್ಲಿ ನೋಡಿ ಪ್ರತಿಯೊಂದು ಇರೋ ದುಡ್ಡಲ್ಲಿ ಈಗ ಖಾಲಿ ಆಗ್ತಾ ಇದೆ, ಆ ಥರ ಮಾಡ್ತಾ ಇದ್ದಾರೆ ನೋಡಿ. ನಮ್ಮ ಈಗ ಈ ಸಬ್ ಸ್ಟಾಪ್ ಇವ್ರದ್ದೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿದ್ರು ಹುಬ್ಳಿಲಿ. ಸಬ್ ಸ್ಟಾಪ್ಗಳಿಗೆ ಏನೂ ಕೊಡಲಿಲ್ಲ, ಒಂದೇ ಸಾವಿರ ಕೊಟ್ಟರು. ಅದು ಕೊನೆಯಲ್ಲಿ ನಾವು ಜೋರು ಮಾಡೋದಿಲ್ಲ ಹುಬ್ಳಿಲಿ. ಅವ್ರುಗಳಿಗೆ 15,000 20,000 ಫ್ಲೈಟ್ ಚಾರ್ಜ್ ಎಲ್ಲ ಕೊಟ್ಟರು. ಯಾರಿಗೆ? ಸಹಕಾರ ಸಂಘ. ಇದಕ್ಕೆ ಅವ್ರಿಗೂ ಕೊಟ್ಟಿದ್ದೀವಿ ಸರ್, ಅವ್ರಿಗೂ ಕೊಟ್ಟಾಗಿದೆ, ಎಲ್ಲ ಕಡೆ ಕೊಟ್ಟಾಗಿದೆ. ಬಟ್ ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾರೆ. ಎಲ್ಲರಿಗೂ ಇವ್ರು ಕರೆದು ಏನೇನು ಬೇಕು ಸಮಾಧಾನ ಮಾಡ್ತಾ ಇದ್ದಾರೆ. ಡಿ ಸಿ ಸರ್ ಲೇಬರ್ ಕಮಿಷನ್ಗೂ ಒಂದು ಕೊಟ್ಟಿದ್ದೀವಿ. ಹಾಂ, ಅದು ಕೊಟ್ಟಿದ್ದೀವಿ. ಆಮೇಲೆ ನೋಡಿ ಇವರು ಪ್ರತಿ ತಿಂಗಳ 1 ಲಕ್ಷ ರೂಪಾಯಿ 1,10,000 ಡ್ರಾ ಮಾಡ್ತಾ ಇದ್ದಾರೆ. ಈ ನಮ್ಮ ಸಂಬಳ ಹೌದು, PTS ಸಬ್ ಸ್ಟಾಪ್. ಇಲ್ಲ ನಾವು ಹೌದು ಅಲ್ಲ, ಅದಕ್ಕೆ ನಾವೇನು ಕೇಳ್ತಾ ಇದ್ದೀವಿ ಅಂದರೆ ಒಂದು ಅವರಿಗೆ ನೀವು ಹೇಳೋದು ಕರೆಕ್ಟ್ ಸರ್, ನೀವು ಹೇಳೋದು ರೈಟ್. ನಾವು ಏನು ಕೇಳ್ತಾ ಇದ್ದೀವಿ ಅಂದರೆ ಅವರೆಲ್ಲ ರಿಟೈರ್ಡ್ ಆದರು, ಮೇಲ್ಗಡೆ ಪೋಸ್ಟಲ್ಲಿ ರಿಟೈರ್ಡ್ ಆದರು. ರಿಟೈರ್ಡ್ ಇದು ಮಾತ್ರ ನಿಮಗೆ ಏನಾರ ಒಂದು ಅನ್ವೇಸ್ ಬರುತ್ತೆ ಅಂದರೆ ಅಲವೆನ್ಸ ಬಿಟಾಕು, ಇದು ನನಗೇನು ಬರೋಲ್ಲ, ರಿಟೈರ್ಡ್ ಆಗಿದ್ದೀನಲ್ಲ ಬಿಟಾಕು ಅಂತಾರೆ. ಹಾಂ, ಅವರಿಗೆ ಇದೆ 4 ಅವರು ಆ್ಯಕ್ಚುಲಿ 4 ಜನ ಇದ್ದಾರೆ, 4 ಜನ ರಿಟೈರ್ಡ್. ಆ ರಿಟೈರ್ಡ್ ಆದವ್ರಿಗೆ ಏನಾಗ್ತಾ ಇದೆ, ಅಯ್ಯೋ ಬೇಡ ಬಿಡಿ ಅಂತಾರೆ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ನೀವು ಏನು ಸಂಬಳ ತಗೊಳ್ಳೋದನ್ನ ಕೆಲಸ ಮಾಡಿದ್ರೆ ಮಾಡಿ, ಇಲ್ಲಾಂದರೆ ಹೊರಗಡೆ ಹೋಗಿ. ಅದನ್ನು ನಾನು ಹೇಳಿದೆ ಹುಬ್ಳಿ ಮೀಟಿಂಗಲ್ಲಿ ಮಾಡಿ. ಆಮೇಲೆ ಅವರಿಗೆ ನಾನು ಈ ಸಲ ಒಂದು ಕೇಳ್ತಿರೋದು ಏನಂದರೆ, ಯಾರು ಎಂಪ್ಲಾಯ್ ಇದ್ದಾರೆ ಅವರೇ GS ಹಾಕಬೇಕು, ಅವರೇ ಡೆಪ್ಟಿ GS ಆಗಬೇಕು, ಎಂಪ್ಲಾಯಿಗಳು ಮಾತ್ರ. ಆವಾಗ ಅವರಿಗೆ ಯೂನಿಯನ್ ಬಗ್ಗೆ ಇದು ಬರ್ತದೆ. ಎಷ್ಟೋ ಜನ ಈ ಜನರಲ್ ಸೆಕ್ರೆಟರಿ ಮಧುಸೂದನಿಂದ ಹೆಣ್ಣು ಮಕ್ಕಳು ಏನು ಸ್ಥಿತಿ ಆಗಿದೆ ಅಂದರೆ ಅದು ನಾವು ಕಣ್ಣಾರೆ ನೋಡೋಕೆ ಗೊತ್ತು ಸರ್. ಮಾಡಿದ್ದಾರೆ, ಆನವರು ಸಂಬಳ ತಗೊಳ್ಳಂಗಿಲ್ಲ, ಆನವರು ಮಾಡ್ಬೋಂತಿದೆ, ಇವ್ರು ಸಂಬಳ ತಗೊಳ್ತಾ ಇದ್ದಾರೆ, ಇದೆಲ್ಲ ಮಾಡ್ತಾ ಇದ್ದಾರೆ. ಆ ಕಷ್ಟಗಳನ್ನು ನಾವು 1-2 ಸಲ ಕಣ್ಣಾರ ನೋಡಿ ಭಾಳ ಬೇರೆ. ಇಂಥವ್ರಿಗೇನು ಕೆಲಸ ಕೊಟ್ಟಿಲ್ವಲ್ಲ, ಅವರು ಈಗ ಬಂದು ಕಾಲು ಬಿಡ್ತಾರೆ ಸರ್. ಒಂದು ಅಟ್ಲೀಸ್ಟ್ ಕಸ ಹೊಡಿಯೋ ಕೆಲಸ ಕೊಡಿಸಿ ಸರ್, ಒಂದು 10 ದಿವಸ ಸಂಬಳ ಕೊಡಿಸಿ ಸರ್. ಅವ್ರ ಗಂಡಿದರೆಲ್ಲ 70,000 80,000 ಸಂಬಳ ತಗೋತಾಯಿದ್ರು. ಇವತ್ತು 5,000 10,000ಕ್ಕೆಲ್ಲ ಅವ್ರ ಹೆಂಡ್ತಿರೆಲ್ಲ ಕಷ್ಟಪಡ್ತಾಯಿದ್ದಾರೆ. ಆ ಕಷ್ಟದ ಒಡೆ ಇವರೇ ಜನರಲ್ ಸೆಕ್ರೆಟರಿ ಅವರು. ನೋಡಿ ಮುಂದಿನ ಬೆಳವಣಿಗೆಗೆ ಆಲೋಚನೆ ಮಾಡಬೇಕು ಸರ್. ರೆಡ್ಡಿ ಸರ್ ಅವರು ಬಂದು ನಮ್ಮ ಸಂಘಟನೆ ಉದ್ಘಾಟನೆ ಮಾಡಿದ್ರು. ಅವರೇ ಬೆಳೆಸಿದ್ದು ನಮ್ಮನ್ನು, ಟೋಟಲ್ ಎಂಪ್ಲಾಯೀಸ್ನೆಲ್ಲ ಬೆಳೆಸಿದ್ದವರೇ, ಉಳಿಸಿದ್ದು ಅವರೇ. ಈಗ ಆ ಯೂನಿಯನ್ನ ನಾವು ಬೇರ್ಪಡ್ಸೋಕ್ಕೆ ಇಷ್ಟ ಬೀಳಲ್ಲ. ಅದೇ ಯೂನಿಯನ್ನಲ್ಲಿ ನಾವು ನ್ಯಾಯ ಕೇಳಿ ನಮ್ಮವರೇ ಆಗಿ ನಮ್ಮ ಯೂನಿಯನ್ ಒಂದೇ ಇರಬೇಕು. ಎಲ್ಲ ಎಂಪ್ಲಾಯೀಸು ಒಗ್ಗಟ್ಟಾಗಿರಬೇಕು. ಎಲ್ಲ ಒಗ್ಗಟ್ಟಾಗಿದ್ದು ನಮಗೇನು ಬೇಕು ಎಂಪ್ಲಾಯ್ಗೆ ಅದು ಬೇಕಾಗಿರೋದಷ್ಟೇ. ಅದು ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಸರ್. ಈ ಸಲ ಈಗ ನೆಕ್ಸ್ಟ್ ಇದು ಎಲೆಕ್ಷನ್ ಇದೆ, ನೆಕ್ಸ್ಟ್ ಬಂತು 11, 12 ಎಲೆಕ್ಷನ್. ಆ ಎಲೆಕ್ಷನಲ್ಲಿ ಜನರಲ್ ಸೆಕ್ರೆಟರಿ ಚೇಂಜ್ ಆಗಲೇಬೇಕು. ಆಮೇಲೆ ಇನ್ನೊಂದು ಇವರಿಗೆ ಇದು ವಿರುದ್ಧವಾಗಿ ಮಾತಾಡಿದಂಥವ್ರು ಇವರು ಮಹೇಶ್ ಅಂತ, ಅವರು ಮತ್ತು ಇವರು ನಾವು ಈ ನಮ್ಮನ್ನು ಕಂಡ್ರೆ ಬರಬೇಡಿ, ನೀವು ಆಫೀಸಿಗೆ ಬರಬೇಡಿ ಅಂತ ಇದ್ದಾರೆ. ನಾವು ಹೇಳ್ತೀವಿ, ನಾವು ದುಡ್ಡು ಕಟ್ಟಿದ್ವಿ, ಬರ್ತೀವಿ ಆಫೀಸಿಗೆ. ಆ್ಯಕ್ಚುಲಿ ನಮ್ಮ ಮೊದಲು ಇದ್ದರು ಯಾರೋ ಮಹೇಶ್ ಅಂತಿದ್ರು, ಕುಮಾರ್ ಬಾಬು ಅಂತಿದ್ರು, ಮತ್ತು ನಮ್ಮ ವಿ ನಾಗರಾಜ್ ಅಂತಿದ್ರು. ಅವರೆಲ್ಲ ಎಂತೆಂಥ ಇದು ಅಂದರೆ ಚಲಪತಿ, ಇವರೆಲ್ಲ ಭಾಳ ಒಳ್ಳೆ ಜನ ಇದ್ದರು ಸರ್, ಲೀಡರ್ಗಳು. ಆ ಲೀಡರ್ಗಳೆಲ್ಲ ಕಂಡ್ರೆ ಇವ್ರಿಗೆ ಆಗಲ್ಲ, ಯಾಕೆಂದರೆ ಅವರೆಲ್ಲ ಏನು ದುಡ್ಡು ತಿನ್ನಲ್ಲ, ಜನಗಳಿಗೆ ಸ್ಪಂದಿಸ್ತಾರೆ ಬಂದಾಗೆಲ್ಲ.
ಒಳ್ಳೆ ಇದಪ್ಪ ಯಾರ ಕಷ್ಟ ಅಂತ ಬಂದ ತಕ್ಷಣ ಏನಾಯ್ತಪ್ಪ ನಿಮಗೆ ಸರ್ ನಮ್ಮ ಯಜಮಾನ್ಸಿರೋಗಿದೆ ಹಿಂಗೆ ಯಾವುದು ದುಡ್ಡು ಬಂದಿಲ್ಲ ಸರ್ ಹಿಂಗೆಲ್ಲ ಬಂದಿಲ್ಲ ಹೌದಾ 10 ನಿಮಿಷ ಅಲ್ಲೇ ಫೋನ್ ಮಾಡಿ ಟಕ ಹಾಕ್ಸಿ ಹಾಗೆ ನಿಂದು ಕೆಲಸದ ಒಂದು ವಾರ ಬಿಟ್ಟು ಬಾರಮ್ಮ ನಾನು ಎಲ್ಲ ಪೇಪರ್ ತಗೊಂಡು ಬಾ ನಿನಗೆ ಅಪ್ರೂವ್ ಮಾಡಿಸ್ತೀನಿ ಮಾತಾಡ್ತೀನಿ ಅಂತೇಳಿ ಅವ್ರಿಗೆ ಮಾಡಿಸಿ ಎಷ್ಟೋ ಜನಕ್ಕೆ ನಮ್ಮ ನಾಗರಾಜ್ ಅವರು ಚಲಪತಿಯವರು ಮಹೇಶು ಇವರೆಲ್ಲ ಮಾಡಿದ್ದಾರೆ. ಅವ್ರನ್ನೆಲ್ಲ 50 ನೆನೆಸ್ಕೊತಾ ಇದ್ದೀವಿ ಸರ್. ನನಗೆ ಸೋಕಷ್ಟು ಹೌದು ಸರ್. ಇವರೆಲ್ಲ ದುಡ್ಡು ಕೊಡೋದಾಗಿದ್ದಾರೆ ಸದಸ್ಯರು ಮತ ಚಲಾಯಿಸ್ತಾರೆ ಯಾರು ಆಯ್ಕೆ ಮಾಡ್ತಾರೆ ಸರ್. ನಾನು ಸೋಕೊಂಡು ನೋಟಿಸ್ತು ಇಂಗ್ಲೀಷಲ್ಲಿ ಬಂದಿತ್ತು ಸರ್. ನಾನು ಇಂಗ್ಲೀಷ್ ಬರಲ್ಲ ಸರ್, ಕನ್ನಡದಲ್ಲಿ ಕೊಡಿ ಅಂತ ಹೇಳಿದೆ. ಅವರು ನನಗೆ ಈ ಕನ್ನಡ ಬರಲ್ಲ, ಇಂಗ್ಲೀಷಲ್ಲೇ ಕೊಡೋದು, ಇಂಗ್ಲೀಷಲ್ಲೇ ನೀವು ಮೆಸೇಜ್ ಮಾಡಬೇಕು, ಇಂಗ್ಲೀಷಲ್ಲೇ ನೀವು ಲೆಟ್ರ್ ಕೊಡಬೇಕು ಅಂತೇಳಿ ನನಗೂ ಸುಧಾ ನೋಡಿ ಸರ್ ಲೆಟ್ರಲ್ಲೂ ಕೊಟ್ಟಿದ್ದಾರೆ, ನೋಟಿಸ್ ಇಶ್ಯೂ ಮಾಡಿದ್ದಾರೆ. ದಯವಿಟ್ಟು ಇದನ್ನೆಲ್ಲ ತಾವೆಲ್ಲ ಗಮನದಲ್ಲಿ ಇಟ್ಕೊಂಡು ಇದನ್ನು ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸರ್ ಅಂಥೇಳಿ ತಮ್ಮೇಲೆ ಕೇಳ್ಕೊತೀವಿ. ನೋಡಿ ನಮ್ಮ ಮೆಂಬರ್ಶಿಪ್ಪು ಈಗ ಏನಾಗಿದೆ ಅಂದರೆ ಈಗ ಒಬ್ಬೊಬ್ಬರಿಗೆ 100 ರೂಪಾಯಿ 110 ರೂಪಾಯಿ ತಗೊಳ್ತಾ ಇದ್ದಾರೆ. ಅವರಿಗೆಲ್ಲ ಮಂದಿ ತಿಳಿದ್ರೆ 200 ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾವ ಕೆಲಸನೂ ಆಗ್ತಾಯಿಲ್ಲ. ಅವ್ರ ಖರ್ಚು ನೋಡಿ ಒಂದೊಂದು ಇದು ಫಂಕ್ಷನ್ ಮಾಡ್ದಂದರೆ 20,000 30,000 ಅಂದರೆ 1,05,000 1,10,000 ಆಗ್ತಾರೆ. ಒಂದೊಂದು ಊಟಕ್ಕೆ ಬರೀ 200-300 ರೂಪಾಯಿ ಇದ್ದರೆ 700-800 ರೂಪಾಯಿ ಆಗ್ತಾಯಿದ್ದಾರೆ. ಈ ಥರ ಹಾಕಿ ಎಲ್ಲ ದುಡ್ಡು ಇಡೀ ನಮ್ಮ ಯೂನಿಯನಲ್ಲಿ ಎಷ್ಟು ದುಡ್ಡಿದೆ ಎಲ್ಲ ಗ್ಲೂಮ್ ಆಗ್ತಾಯಿದೆ. ಒಂದೊಂದೇ FD ರೆಸಿಟ್ ಎಲ್ಲ ತೆಗಿತಾ ಇದ್ದಾರೆ. ಆಮೇಲೆ ಸಾಕಷ್ಟು ಇದೆ ಯೂನಿಯನಲ್ಲಿ. ಆ ದುಡ್ಡನ್ನು ಖಾಲಿ ಮಾಡೋಕ್ಕೆ ಈ ಬಂದಿರೋ ಜನರಲ್ ಸೆಕ್ರೆಟರಿ ಅವರು ಮಧುಸೂದನ್ ಅವರು ನಾವು ತಿಳ್ಕೊಳ್ಳೋಷ್ಟು ಜನಗಳಿಗೇನು ಒಳ್ಳೇದು ಮಾಡಲ್ಲ. ಮತ್ತು ಅವರಿಗೆ ನೋಡಿ ಇನ್ಕಮ್ ಟ್ಯಾಕ್ಸ್ದು ಒಂದು ಹೊಡೆತ ಬಂದಿದೆ, ಅದು ಕೂಡ ನಮ್ಮ ಜನರಲ್ಲಿ ಯಾರ ಹತ್ರ ಹೇಳಿಲ್ಲ. ಅವರು ಇನ್ಕಮ್ ಟ್ಯಾಕ್ಸಿನ ಲೆಟ್ರ್ ಇಶ್ಯೂ ಮಾಡಿದ್ದಾರೆ. ಅವರು ನಿಮ್ಗೆ ಹೆಂಗಿಷ್ಟು ಬಂತು, ಹೆಂಗೆ ಬಂದಿದೆ ಏನು ಅಂತ, ಅದು ಯಾಕೆ ಬಂತು ಏನು ಅಂತ ಇವ್ರು ಹೇಳ್ತಾ ಇಲ್ಲ, ನಮ್ಗೆ ಕೇಳಿದ್ರು ಹೇಳ್ತಾ ಇಲ್ಲ. ಆ ಥರ ಇದ್ದಾರೆ ಇವರೆಲ್ಲ. ಹೇಗೆ ಅಂದರೆ ಈ ಜನರಲ್ ಸೆಕ್ರೆಟರಿ ಗಂಟ ಯಾವುದೇ ಹೆಣ್ಮಕ್ಳಿಗೆ ಕೆಲಸ ಸಿಗೋಲ್ಲ, ಯಾರೋ ಒಬ್ಬರಿಗೆ ಪ್ರಮೋಷನು ಸಿಗೋಲ್ಲ. 15 ವರ್ಷ ಆಯ್ತು ಸರ್. PTS ಕಸ ಹೊಡಿಯೋರನ್ನ ಸಬ್ಸ್ಟಾಪ್ ಮಾಡೋಕ್ಕೋಸ್ಕರ 15-18 ವರ್ಷದಿಂದ ಯಾರೂ ಮಾಡ್ತಾಯಿಲ್ಲ. ಇವರು ಆ್ಯಕ್ಚುಲಿ ಮಹೇಶ್ ಅನ್ನೋರು ಎಲ್ಲ ರೆಡಿ ಮಾಡಿ ಕೆಳಗಿಳಿದ್ರು. ಅದನ್ನು ಮಹೇಶ್ ಹೋದ ತಕ್ಷಣ ತೆಗೆದು ಹಾಕಿದಾರಲ್ಲ. ಅದೇ ಮಹೇಶ್ ಇದ್ದಿದ್ರೆ ಇವತ್ತು ಅಷ್ಟು ಜನ ಹೆಣ್ಮಕ್ಳು ಇವತ್ತು ನಿಜವಾಗೂ ಅವ್ರ ಮಕ್ಕಳು ಅವರೆಲ್ಲ ಭಾಳ ಚೆನ್ನಾಗಿ ಬದುಕ್ತಾಯಿದ್ರು. ಇವತ್ತು ಮಹೇಶ್ ಅಲ್ಲಲ್ಲ ಮೈಸೂರಲ್ಲಿದ್ದಾರೆ, ಡೆಪ್ಟಿ ಜನರಲ್ ಸೆಕ್ರೆಟ್ರಿ ಮಹೇಶ್ ಅಂತ, ಆರ್ಮಿ ಸೆಕ್ರೆಟರಿ ಆಗಿದ್ದರು. ಅವರು ಭಾಳ ಒಳ್ಳೆಯ ಜನ. ರಿಟೈರ್ಡ್ ಸರ್. ಅವ್ರಿಗೆ ಆನ್ಯರ್ ತೊಗೊಂಡು ನಾವು ಅಧ್ಯಕ್ಷ ವಿ ನಾಗರಾಜ್ ಅಂತ. ಅವರು ಸೂಪರ್ ಒಳ್ಳೆ ಮನುಷ್ಯ. ಅವ್ರಿಗೂ ಕೊಟ್ಟಿದ್ದೀವಿ ಸರ್ ನಾವು ಲೆಟ್ರ್ ಮನವಿ. ನಾನು ಅವರು ಒಳ್ಳೆ ಮನುಷ್ಯ ಸರ್. ಯಾಕೆಂದರೆ ಅವ್ರು ಏನು ಹೇಳಿದ್ರೆ ಈಗ ಅವರಿಗೆ ಬೇಕಾದ್ರೆ ಇದು ಮಾಡ್ತೀನಿ ಅಂತಾರೆ ಇವರು ಜನರಲ್ ಸೆಕ್ರೆಟರು. ನಾಳೆ ಬೇಕಾದ್ರೆ ನಾನು ಇವರಿಗೆ ಬೇಕಾದ್ರೆ ನೋಡಿ ಇಶ್ಯೂ ಮಾಡ್ತೀನಿ ಅಂತ ಹೇಳ್ತಾರೆ. ಆ ರೀತಿಲಿ ಇದ್ದಾರೆ ಅವರು. ಅವ್ರಿಗೇನಂದರೆ ಅವ್ರ ಮುಂದೆ ಯಾರೂ ಬದುಕಬಾರ್ದು ಸರ್, ಅವರೇ ಬದುಕಬೇಕು. ನಮ್ಮ ಜನರಲ್ ಸೆಕ್ರೆಟರಿಯವರು ಮೊದಲಿದ್ದ ಜನರಲ್ ಸೆಕ್ರೆಟರಿಗೂ RK ರೆಡ್ಡಿ ಅಂತ ಇದ್ರಲ್ಲ, ಆಗಿದೆ, ಅನೌನ್ಸ್ ಆಗಿದೆ ಸರ್, ಆಗಿದೆ ಸರ್. ಚೇಂಜ್ ಮಾಡ್ಬೇಕು ಸರ್. ಅದಕ್ಕೆ ಏನಾಗುತ್ತೆ ಅಂದರೆ ಅವ್ರಿಗೆಲ್ಲರಿಗೂ ನೋಡಿ ಆಂಧ್ರದಲ್ಲಿ ಇರೋರಿಗೆ ಎಲ್ಲರಿಗೂ ಎದುರಿಸ್ತಾ ಇದ್ದಾರೆ. ನೀವು ಆ ಕಡೆ ಹೋಗಬೇಡಿ, ನಿಮಗೆ ನಾನು ಆಂಧ್ರದಲ್ಲಿರೋದು, ಆಂಧ್ರದಲ್ಲಿ ನಮಗೆ ಹಾಕ್ಬೇಕು, ನೀವು ಇಲ್ಲ ನಿಮಗೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ. ಆಂಧ್ರ ಈ ಸಲ ಇಲ್ಲಿ ಮಾಡಿದ್ರೆ ಗಲಾಟೆ ಆಗುತ್ತೆ ಅನ್ನೋ ಅವ್ರ ಭರವಸೆ ಅವರಿಗೆ ತಲೆಗೆ ಬಂದ್ಬಿಟ್ಟಿದೆ. ಏನು ಕರ್ನಾಟಕದಲ್ಲಿ ಮಾಡಿಬಿಡ್ತಾರೆ ಅನ್ನೋಕ್ಕೋಸ್ಕರ ಅವರು ನಮ್ಮನ್ನು ಡಿವೈಡ್ ಮಾಡಿ ಅಲ್ಲಿಗೆ ಹಾಕಿದ್ದಾರೆ. 900 ಇದೆ ಸರ್. ಅವರು ನಾವು ಹೇಳಿದ್ದೆ ಮಾಡಬೇಕು, ನೀವು ಹೇಳಿದ್ ಮಾಡೋಕ್ಕಾಗಲ್ಲ ಅಂತ ಕೇಳಿದ್ಕೇನೆ ನಮ್ಗೆ ತೆಗ್ದಿರೋ ಸರ್. ಈಗ ನಾವು ಏನು ಹೇಳಿದ್ದೀವಿ ಸರ್, ದಯವಿಟ್ಟು ನಾವು ಯಾವಾಗ ಇದಕ್ಕೆಲ್ಲ ಆಪೋಸಿಟ್ ಮಾಡ್ತಾ ಇದ್ದೀವಿ ಸರ್, ಇದಕ್ಕೆ ನಾವು ಆಪೋಸಿಟ್ ಮಾಡ್ತಾ ಇದ್ದೀವಿ. ನಾನು ಕೇಳ್ತಾ ಇರೋದು ಸಬ್ಸ್ಟಾಪ್ಗಳಿಗೆ ಫುಲ್ ಸ್ಕೇಲ್ ಮಾಡಿಸಿ ಸರ್, ಸಬ್ಸ್ಟಾಪ್ಗಳಿಗೆ ಇದು PTSಗಳಿಗೆ ಫುಲ್ ಸ್ಕೇಲ್ ಮಾಡಿಸಿ ಸರ್, ಸಬ್ಸ್ಟಾಪ್ಗಳಿಗೆ ಪ್ರಮೋಷನ್ ಕೊಡಿಸಿ ಸರ್. ನೀವು ನಮ್ಮ ಸಂಘಟನೆ ಒಳಗೆ ಒಳ್ಳೆ ಲೀಡರ್ ಆಗಿರಿ ಸರ್ ಅಂತೇಳಿ ಕೇಳಿದ್ರೆ ನನಗೆ ಅದೇ ಸಂಘ ವಿರೋಧಿ ಚಟುವಟಿಕೆ ಮಾಡ್ತಾಯಿದ್ದೀಯ ಅಂತೇಳಿ ನನ್ನ ಅದೇ ಕಾರಣಕ್ಕೋಸ್ಕರ ನನ್ನ ತೆಗೆದಿದ್ದಾರೆ. ನನ್ನ ಕಾಮ್ರೇಡ್ಗಳಿಗೆಲ್ಲ ನಾನು ಹೇಳೋದಿಷ್ಟೇ, ಎಲ್ಲ ನನ್ನ PTS ಆ್ಯಂಡ್ ಸಬ್ಸ್ಟಾಪ್ ಎಂಪ್ಲಾಯೀಸ್ಗಳಿಗೆ ನಾನು ಮನವಿ ಮಾಡ್ಕೊತೀನಿ. ನಿಮಗೆ ನ್ಯಾಯ ಸಿಗಬೇಕು, ಮುಂದೆ ಸತತವಾಗಿ ನೀವು ಯೂನಿಯನ್ನಲ್ಲಿ ಇದ್ದು ಯೂನಿಯನ್ ಮೆಂಬರಾಗಿ ಇರಬೇಕು ಅಂತ ನೀವು ಆಸೆಪಟ್ಟು ಮತ್ತು ಯೂನಿಯನ್ ಇರಬೇಕು ಅಂದರೆ ದಯವಿಟ್ಟು ನೀವೆಲ್ಲ ಎದ್ದು ನಿಂತ್ಕೊಂಡು ಹೋರಾಟ ಮಾಡಬೇಕು. ಒಳ್ಳೆ ನಮಗೆ ನಾಯಕರನ್ನ ಆಯ್ಕೆ ಮಾಡಬೇಕು. ಒಳ್ಳೆ ಜನರಲ್ ಸೆಕ್ರೆಟರಿ ನಮಗೆ ಬೇಕು ಅಂತ ಜನರಲ್ ಸೆಕ್ರೆಟರಿನ ನಾವು ಆರಿಸೋಣ. ಮುಂದಿನ ದಿನಗಳಲ್ಲಿ
ಈ ನಾಳೆ ಏನು ಜುಲೈ 12-13ನೇ ತಾರೀಕಿಗೆ ಏನು ನಮ್ಮ ಸಂಘಟನೆಯ ನಮ್ಮ ಜನರಲ್ ಬಾಡಿ ಮೀಟಿಂಗ್ ಇದೆ, ಅದರಲ್ಲಿ ನೀವು ಡಿಸಿಷನ್ ತೊಗೋಬೇಕು. ಇಲ್ಲಾಂದರೆ ನೀವು ಯೂನಿಯನ್ ಅವ್ರು ಹೇಳ್ದಂಗೆ 26, 25, 26 ಅಂತೇಳಿದರು, 27ರಲ್ಲಿ ಏನೋ ಕ್ಲೋಸ್ ಮಾಡಿದ್ರು ಮಾಡ್ತಾರೆ. ಯಾಕೆಂದರೆ ಇದ್ಬದಿದೆಲ್ಲ ಅವರು ಖರ್ಚು ಮಾಡಿಕೊಂಡು ನಿಮಗೆಲ್ಲ ಮೋಸ ಮಾಡಿ ಅವರು ನಡು ನೀರಲ್ಲಿ ಕೈ ಬಿಟ್ಟು ಹೋಗ್ತಾರೆ ಅಂಥೇಳಿ ತಮ್ಮಲ್ಲಿ ಕೇಳ್ಕೊತೇನೆ. ದಯವಿಟ್ಟು ಒಡನಾಡಿಗಳೇ ಎದ್ದಿತ್ಕೊಳ್ಳಿ, ಈ ವಿಚಾರದಲ್ಲಿ ನೀವು ಹೋರಾಟ ಮಾಡಿ. ದಯವಿಟ್ಟು ಇದೊಂದು ಗಮನದಲ್ಲಿ ಸರ್. ಈಗ ನಾವು ಆಲ್ಮೋಸ್ಟು ಪ್ರತಿ ಸಾರಿನೂ ಬೆಂಗಳೂರಲ್ಲಿ ನಮ್ಮ ಜನರಲ್ ಬಾಡಿ ಮೀಟಿಂಗ್ ಆಗ್ತಾಯಿತ್ತು. ಈ ಸತಿ ಅವರು ಹೈದ್ರಾಬಾದಲ್ಲಿ ಇಟ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಹೈದ್ರಾಬಾದಲ್ಲಿ ಮೀಟಿಂಗ್ ನಡೀಬಾರ್ದು, ನಮ್ಮ ಕರ್ನಾಟಕದಲ್ಲೇ ಮೀಟಿಂಗ್ ಜನರಲ್ ಬಾಡಿ ಮೀಟಿಂಗ್ ಆಗಬೇಕು ಅಂತೇಳಿ ಅವರು ಮನವಿ ಮಾಡ್ತೀನಿ. ಮತ್ತು ನಮ್ಮ ಕೆಳವರ್ಗದ ಎಂಪ್ಲಾಯಿಗಳಿಗೂ ಸಹ ಹೇಳ್ತೀನಿ, ದಯವಿಟ್ಟು ನೀವು ನಮ್ಮ ಭದ್ರಾ ಬೆಂಗಳೂರಲ್ಲೇ ನಮ್ಮ ಮೀಟಿಂಗ್ ಆಗಬೇಕು ಅಂತೇಳಿ ನೀವೆಲ್ಲ ಮನವಿ ಮಾಡಿ, ಮನವಿ ಪತ್ರಗಳನ್ನು ಕಳಿಸಿ ಅವರಿಗೆ. ದಯವಿಟ್ಟು ಬೆಂಗಳೂರಲ್ಲೇ ನಮ್ಮ ಜನರಲ್ ಬಾಡಿ ಮೀಟಿಂಗ್ ಆಗಬೇಕು, ನಮ್ಮ ಒಳ್ಳೆ ನಾಯಕರನ್ನು ನಾವು ಆಯ್ಕೆ ಮಾಡಬೇಕು ಅಂಥೇಳಿ ಅವರಲ್ಲೂ ಕೇಳ್ಕೊತೇನೆ. ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ಇದನ್ನು ದೊಡ್ಡ ಹೈಲೈಟ್ ಮಾಡಿ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕೆಂದು ನಿಮ್ಮಲ್ಲೂ ಸಹ ನಾನು ಮನವಿ ಮಾಡ್ಕೊತೇನೆ. ಸರ್, ಟಿ ವಿ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮರಲ್ಲಿ ನನ್ನ ಕಳಕಳಿಯ ಮನವಿ ಏನಂದರೆ, ಕೊಟಕ್ ಮಹೇಂದ್ರ ಬ್ಯಾಂಕಿನ ಯೂನಿಯನ್ ಎಂಪ್ಲಾಯ್ ಆದಂಥ ಮಧುಸೂದನ್ ಸರ್ ಅವರು ರಾಮಾಚಾರಿಯವರ ಸದಸ್ಯತ್ವವನ್ನು ರದ್ದುಪಡಿಸಿರುತ್ತಾರೆ. ಅದನ್ನು ವಾಪಸ್ ತಗೊಂಡವರು ಪುನಃ ಇವರನ್ನು ಸದಸ್ಯತ್ವಕ್ಕೆ ಸೇರ್ಪಡೆ ಮಾಡಿಕೊಂಡು ಇವರಿಗೆ ಓಟು ಚಲಾಯಿಸುವ ಹಕ್ಕನ್ನು ಕೊಡಬೇಕು. ಇವರನ್ನು ಎಲ್ಲ ರೀತಿಯ ಸರಿಸಮಾನವಾಗಿ ಎಲ್ಲರೂ ನೋಡೋ ರೀತಿಯಲ್ಲೇ ಇವರನ್ನು ನೋಡಬೇಕು. ಇಲ್ಲ ಅಂತ ಹೇಳಿದರೆ ನಾವು ಇಡೀ ಕೊಟಕ್ ಮಹೇಂದ್ರ ಬ್ಯಾಂಕಿನ ಎಲ್ಲ ನೌಕರ ವರ್ಗದವರ ಪರವಾಗಿ ಕನ್ನಡ ರಕ್ಷಣಾ ವೇದಿಕೆ, ಅಪ್ಪು ಸೇನೆ, ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರಾದ ಎಚ್.ಜಿ. ತಿಮ್ಮೇಗೌಡರು ಹೇಳ್ತಾ ಇದ್ದೀನಿ, ಅವರಿಗೆ ರಾಮಾಚಾರಿ ಅವರಿಗೆ ಮುಂದಿನ ದಿನಗಳಲ್ಲಿ ಅನ್ಯಾಯವಾದರೆ ಇನ್ನೂ ಇತರೆ ಕನ್ನಡ ಪರ ಸಂಘಟನೆಗಳನ್ನು ನಮ್ಮ ಜೊತೆ ಸೇರ್ಪಡಿಸ್ಕೊಂಡು ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಉಗ್ರ ಹೋರಾಟ ಮಾಡ್ತೀವಿ. ಅವರು ಕೂಡಲೇ ಅವರ ಸದಸ್ಯತ್ವವನ್ನು ರದ್ದುಪಡಿಸಿರೋದನ್ನು ವಾಪಸ್ ತಗೊಂಡು ಕಡ್ಡಾಯವಾಗಿ ಕೆಲವೇ ದಿನಗಳಲ್ಲಿ ಈ ಪತ್ರಿಕಾ ನ್ಯೂಸ್ ನೋಡಿದ ತಕ್ಷಣ, ಮೀಡಿಯಾ ನ್ಯೂಸ್ ನೋಡಿದ ತಕ್ಷಣ ಅವರು ಎಚ್ಚೆತ್ತುಕೊಂಡು ಮರ್ಯಾದೆಯಿಂದ, ಘನತೆ ಗೌರವದಿಂದ ಅವರನ್ನು ಸದಸ್ಯತ್ವಕ್ಕೆ ಪುನಃ ಸೇರ್ಪಡೆ ಮಾಡಿಕೊಳ್ಳಬೇಕು ಅಂತ ಕಟ್ಟಕಡೆಯಾದಾಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ದೇಶ, ರಾಜ್ಯ, ಜನತೆ, ಸರ್ಕಾರ ಎಲ್ಲ ಉಳಿಸೋದು ತಮ್ಮ ಕೈಯಲ್ಲಿದೆ. ದಯಮಾಡಿ ನೊಂದವರಿಗೆ, ಬಡವರಿಗೆ, ಒಬ್ಬರು ಕೆಳದರ್ಜೆ ನೌಕರರಿಗೆ ಅನ್ಯಾಯ ಆಗಿದೆ ಅಂದರೆ ನಿಮಗೂ ಸಹ ಕಷ್ಟ ಸುಖ ಗೊತ್ತಿದೆ. ಇಲ್ಲಿ ಎಲ್ಲ ರೀತಿ ತಾವುಗಳು ಗಮನಿಸಿ ನೊಂದವರಿಗೆ ನ್ಯಾಯ ಒದಗಿಸ್ಕೊಡ್ಲೇಬೇಕು. ಪ್ರೆಸ್ ಮೀಟಿಗೆ ಎಷ್ಟು ಬೆಲೆ ಇದೆ ಅಂತ ಕರ್ನಾಟಕ ರಾಜ್ಯಾದ್ಯಂತ ತೋರಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಮತ್ತೊಮ್ಮೆ ಕೇಳಿಕೊಳ್ತಿದ್ದೇನೆ.